ಹೊಸಕೋಟೆ ತಾಲೂಕು ವಕೀಲರ ಸಂಘದಿಂದ ಕನಕದಾಸರ 538ನೇ ಜಯಂತ್ಯೋತ್ಸವ ರಾಜ್ಯ ಚುನಾವಣಾ ಆಯುಕ್ತರಾದ ಜಿಎಸ್ ಸಂಗ್ರೇಶಿ ಸೇರಿದಂತೆ ಜಿಲ್ಲಾ ಪ್ರಧಾನ ಸತ್ರ ನ್ಯಾಯಾಧೀಶರಾದ ರೇಖಾರವರು ಭಾಗಿ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕು ನ್ಯಾಯಾಲಯದ ಆವರಣದಲ್ಲಿ ಹೊಸಕೋಟೆ ತಾಲೂಕು ವಕೀಲರ ಸಂಘದಿಂದ ದಾಸಶ್ರೇಷ್ಠ ಕನಕದಾಸರ 538ನೇ ಜಯಂತ್ಯೋತ್ಸವವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ಇನ್ನು ನ್ಯಾಯಾಲಯದ ಆವರಣ ಹಳದಿ ಬಣ್ಣದ ರುಮಾಲಿಯೊಂದಕ್ಕೆ ಕಂಗೊಳಿಸುತ್ತಿದ್ದು, ಕನಕದಾಸರ ಭಾವಚಿತ್ರಕ್ಕೆ ಪುಷ್ಪ ನಮನಗಳನ್ನು ಪೂಜೆಯನ್ನು ಸಲ್ಲಿಸುವ ಮುಖಾಂತರವಾಗಿ ಜ್ಯೋತಿಯನ್ನು ಬೆಳಗಿಸಿ ಕನಕದಾಸ ಜಯಂತ್ಯೋತ್ಸವಕ್ಕೆ ಚಾಲನೆಯನ್ನು ನೀಡಿದರು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ರಾಜ್ಯ ಚುನಾವಣಾ ಆಯುಕ್ತರಾದ ಜಿಎಸ್ ಸಂಗ್ರೇಶಿರವರು ಸೇರಿದಂತೆ ಜಿಲ್ಲಾ ಪ್ರಧಾನ ಸತ್ರ ನ್ಯಾಯಾಧೀಶರಾದ ರೇಖಾರವರು ಹಾಗೂ ಹೊಸಕೋಟೆ ಜೆಎಂಎಫ್ಸಿ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಅರುಣ್ ಕುಮಾರ್ ರವರು ಮತ್ತು ಪ್ರಧಾನ ಸಿವಿಲ್ ನ್ಯಾಯಾಧೀಶರಾದ ಸತೀಶ್ ರವರು, ಅಪರ ಸಿವಿಲ್ ನ್ಯಾಯಾಧೀಶರಾದ ಶಿಲ್ಪಶ್ರೀರವರು, ಹೊಸಕೋಟೆ ತಾಲೂಕು ವಕೀಲರ ಸಂಘದ ಅಧ್ಯಕ್ಷರಾದ ರಮೇಶ್ ರವರು, ಸಹಾಯಕ ಸರ್ಕಾರಿ ಅಭಿಯೋಜಕರಾದ ನಿರ್ಮಲಾ ಕುಮಾರಿರವರು ಮತ್ತು ಪ್ರಸನ್ನ ಕುಮಾರ್ ರವರು ಸೇರಿದಂತೆ ವಕೀಲರ ಸಂಘದ ಉಪಾಧ್ಯಕ್ಷರಾದ ರವಿಕುಮಾರ್ ರವರು, ಪ್ರಧಾನ ಕಾರ್ಯದರ್ಶಿಯಾದ ಕೃಷ್ಣಪ್ಪ, ಜಂಟಿ ಕಾರ್ಯದರ್ಶಿಯಾದ ಆನಂದ್, ಖಜಾಂಚಿಯಾದ ರುಕ್ಮಿಣಿ ಮತ್ತು ನಿರ್ದೇಶಕರುಗಳಾದ ಇಂದ್ರಾಣಿ, ಜಯಲಕ್ಷ್ಮಮ್ಮ, ಅವಿನಾಶ್, ನರಸಿಂಹಮೂರ್ತಿ, ಪದ್ಮಾ, ರವೀಂದ್ರ, ಸತ್ಯನಾರಾಯಣ ಹಾಗೂ ವಕೀಲರ ಸಂಘದ ಮಾಜಿ ಅಧ್ಯಕ್ಷರಾದ ಎಂ ವೆಂಕಟಸ್ವಾಮಿ ಸೇರಿದಂತೆ ತಾಲೂಕಿನ ಹಲವಾರು ಮುಖಂಡರುಗಳು, ತಾಲೂಕು ದಂಡಾಧಿಕಾರಿಗಳಾದ ಸೋಮಶೇಖರ್ ರವರು ಹಾಗೂ ಸಾರ್ವಜನಿಕರು ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಕಾರ್ಯಕ್ರಮದಲ್ಲಿ ರಾಜ್ಯ ಚುನಾವಣಾ ಆಯುಕ್ತರಾದ ಜಿಎಸ್ ಸಂಗ್ರೇಶಿರವರು ಮಾತನಾಡಿ, ಕನಕದಾಸರು 16ನೇ ಶತಮಾನದಲ್ಲಿ ಸಮಾಜದ ಕನಸನ್ನು ಕಂಡು ಜಾತಿಯೋದ್ಯಮವನ್ನು ಗಟ್ಟಿ ಧ್ವನಿ ಎತ್ತುವ ಮೂಲಕ ತಮ್ಮ ಕೀರ್ತನೆಗಳಲ್ಲಿ ಭಕ್ತಿ ಸಾರದ ಜೊತೆಗೆ ಆಧ್ಯಾತ್ಮಿಕತೆ ಮತ್ತು ಸಮಾನತೆಯನ್ನು ಸೃಷ್ಟಿಸುವ ಸರಳ ಕೀರ್ತನೆಗಳನ್ನು ರಚನೆ ಮಾಡಿದರು. ಇಂತಹ ಸಂದೇಶಗಳನ್ನು ಸಮಾಜಕ್ಕೆ ಸಾರುವ ನಿಟ್ಟಿನಲ್ಲಿ ಹೊಸಕೋಟೆ ತಾಲೂಕು ವಕೀಲರ ಸಂಘದಿಂದ ಕನಕದಾಸ ಜಯಂತಿಯನ್ನು ಅರ್ಥಪೂರ್ಣವಾಗಿ ಆಚರಿಸುವುದು ಶ್ಲಾಘನೀಯವಾಗಿದೆ ಎಂದರು. ವಕೀಲರ ಸಂಘದ ಅಧ್ಯಕ್ಷರಾದ ಕೆ ರಮೇಶ್ ಅವರು ಮಾತನಾಡಿ, ದಾಸಶ್ರೇಷ್ಠ ಕನಕದಾಸರ 538ನೇ ಜಯಂತ್ಯೋತ್ಸವ ಶುಭಾಶಯಗಳನ್ನು ಕೋರುತ್ತಾ, ಹೊಸಕೋಟೆ ನ್ಯಾಯಾಲಯಕ್ಕೆ ಸ್ವಂತ ಕಟ್ಟಡವಿಲ್ಲದೆ ಬಾಡಿಗೆ ಕಟ್ಟಡದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು, ಆದ್ದರಿಂದ ತೋಟಗಾರಿಕೆ ಇಲಾಖೆಯ ಬಂದಿರುವ ಸ್ಥಳವನ್ನು ನ್ಯಾಯಾಲಯದ ಸಂಕೀರ್ಣ ನಿರ್ಮಾಣ ಮಾಡಲು ಮಂಜೂರು ಮಾಡಿಕೊಳ್ಳುವಂತೆ ಚುನಾವಣಾ ಆಯುಕ್ತರಿಗೆ ಮನವಿ ಮಾಡಿದರು. ಇದೇ ಸಂದರ್ಭದಲ್ಲಿ ನಾರಾಯಣಸ್ವಾಮಿ ಸೇರಿದಂತೆ ಲಕ್ಷ್ಮಣಮೂರ್ತಿ ಹಾಗೂ ಇನ್ನಿತರ ವಕೀಲರಿಂದ ಕನಕದಾಸರ ಕೀರ್ತನೆಗಳನ್ನು ಹಾಡಲಾಯಿತು. ಹೊಸಕೋಟೆ ತಾಲೂಕು ಕುರುಬರ ಸಂಘದ ಮಾಜಿ ಅಧ್ಯಕ್ಷರಾದ ಅಬಕಾರಿ ಶ್ರೀನಿವಾಸರವರು, ನಿರ್ದೇಶಕರಾದ ಉಂಡೂರಪ್ಪನವರು, ಪ್ರೊಫೆಸರ್ ಅಶ್ವಥ್ ನಾರಾಯಣರವರು, ವಕೀಲರ ಸಂಘದ ಮಾಜಿ ಅಧ್ಯಕ್ಷರಾದ ಸುಬ್ರಹ್ಮಣ್ಯರವರು ಸೇರಿದಂತೆ ಹಿರಿಯ ವಕೀಲರಾದ ರಾಜಣ್ಣ ಹಾಗೂ ಇನ್ನಿತರ ಮುಖಂಡರು ಕನಕದಾಸರ ಭಾವಚಿತ್ರಕ್ಕೆ ಪುಷ್ಪ ನಮನವನ್ನು ಸಲ್ಲಿಸಿದರು. ಈ ಕಾರ್ಯಕ್ರಮಕ್ಕೆ ನಮ್ಮ ಹೊಸಕೋಟೆ ವಕೀಲರ ಸಂಘದ ಎಲ್ಲ ವಕೀಲರು, ವಿಶೇಷವಾಗಿ ಅಧ್ಯಕ್ಷರು, ಪದಾಧಿಕಾರಿಗಳು, ವೆಂಕಟಸ್ವಾಮಿ ಅವರು, ಎಲ್ಲ ಹಿರಿಯ ಕಿರಿಯ ಎಲ್ಲ ವಕೀಲರು ನನ್ನನ್ನು ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನಿಸಿದರು. ನಾನು ಭಕ್ತ ಕನಕದಾಸರ ಬಗ್ಗೆ, ಅವರ ನಡೆನುಡಿಯ ಬಗ್ಗೆ, ಅವರ ಸಮಾಜವನ್ನು ಕಟ್ಟಿದ ಬಗ್ಗೆ ಕೀರ್ತನೆಗಳ ಮುಖಾಂತರ ಇಡೀ ಸಮಾಜವನ್ನು ಎಚ್ಚರಿಸುವ ಒಂದು ಕಾರ್ಯವನ್ನು ಮಾಡಿದರು ಅಂತ ಹೇಳಿ, ನಾನು ಕೂಡ ಅವರ ಕೀರ್ತನೆಗಳಿಂದ ಪ್ರಭಾವಿತನಾಗಿ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೆ. ಭಾಳ ಅಚ್ಚುಕಟ್ಟಾಗಿ ವಕೀಲರೆಲ್ಲರೂ ತಾವೆಲ್ಲ ನೋಡ್ತಾ ಇದ್ದೀರಿಲ್ಲ, ಭಾಳ ಅಚ್ಚುಕಟ್ಟವಾಗಿ ನಿರ್ವಹಿಸಿದ್ದಾರೆ. ಭಾಳ ಸಂತೋಷ ಆಯಿತು. ಮತ್ತೊಮ್ಮೆ ಎಲ್ಲರಿಗೂ ಭಕ್ತ ಕನಕದಾಸರ ಜಯಂತ್ಯೋತ್ಸವದ ಶುಭಾಶಯಗಳು. ಜಾತಿ ವ್ಯವಸ್ಥೆ ಈಗಲ್ಲ, ಅಥವಾ ಕನಕದಾಸರ ಕಾಲದಿಂದನೂ ಅಲ್ಲ, ಅಥವಾ ಬಸವಣ್ಣವರ ಕಾಲದಿಂದನೂ ಅಲ್ಲ, ಅಥವಾ ಬುದ್ಧನ ಕಾಲದಿಂದನೂ ಅಲ್ಲ. ಇದು ಶತಮಾನಗಳಿಂದ ಯಾವಾಗ ನಮಗೆ ನಾಗರಿಕತೆಯ ಒಂದು ಜ್ಞಾನ ಬಂದಿದೆಯೋ ಅವತ್ತಿನಿಂದ ಮೇಲು ಕೀಳು, ನಾನು ಶ್ರೇಷ್ಠ ಮತ್ತೊಬ್ಬ ಕನಿಷ್ಠ, ನಾನು ಮೇಲು ಮತ್ತೊಬ್ಬ ಕೀಳ ಅನ್ನುವ ಒಂದು ಏನು ಮಾನಸಿಕ ಸ್ಥಿತಿ ಇತ್ತಲ್ಲ, ಆ ಮಾನಸಿಕ ಸ್ಥಿತಿ ಅದರ ವಿರುದ್ಧ ಒಂದು ಆಂದೋಲನವಾಗಿ ಬುದ್ಧ, ಬಸವ, ಅಂಬೇಡ್ಕರ್, ಕನಕದಾಸನಂಥ ಶ್ರೇಷ್ಠ ದಾಸರು ಹೋರಾಡ್ತಾ ಬಂದರು. ಇನ್ನೂ ಕೂಡ ನಮ್ಮ ಸಮಾಜದಲ್ಲಿ ನಾವು ಈ ಜಾತಿಯ ವ್ಯವಸ್ಥೆಯನ್ನು ನಾವು ನೋಡ್ತಾ ಇದ್ದೇವೆ. ಜಾತಿ ವ್ಯವಸ್ಥೆಯಿಂದ ಮೇಲು ಕೀಳು, ನಾನು ಹೆಚ್ಚಿಗೆ ಮತ್ತೊಬ್ಬ ಕಡಿಮೆ ಅನ್ನುವ ಒಂದು ಈಗಲೂ ಕೂಡ ನಾವು ನೋಡ್ತಾ ಇದ್ದೇವೆ. ಇದು ನಮ್ಮ ಮನಸ್ಸು ಶುದ್ಧಿ ಆಗಬೇಕು.
ಈಗ ಕೀರ್ತನೆಗಳ ಮುಖಾಂತರ ವಚನಗಳ ಮುಖಾಂತರ ಬಸವಣ್ಣವರು ಕನಕದಾಸರು ಹೇಳಿದರು. ಆದರೆ ನಮ್ಮ ಮನಸ್ಸು ಕೂಡ ಶುದ್ಧ ಆಗಬೇಕು. ಜಾತಿಯ ಎಲ್ಲೆಯನ್ನು ಮೀರಿ ನಾವು ಸಮಾಜವನ್ನು ಕಟ್ಟುವಲ್ಲಿ ಒಂದು ಪ್ರಯತ್ನ ಮಾಡಬೇಕು.